ನಾವಿವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಈ ಪ್ರತಿಭಟನೆಯಲ್ಲಿ ನಗರದ ಅಧ್ಯಕ್ಷರಾದಂತಹ ನಾಗೇಂದ್ರಣ್ಣ ಅವರೇ, ಗ್ರಾಮಾಂತರದ ಅಧ್ಯಕ್ಷರಾದಂತಹ ಸುಬ್ಬಣ್ಣ ಅವರೇ ಹಾಗೂ ಇಲ್ಲಿ ಇರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ನಾಯಕರುಗಳೇ, ಎಲ್ಲ ಕಾರ್ಯಕರ್ತ ಬಂಧುಗಳೇ, ಇವತ್ತು ಸಾಂವಿಧಾನಿಕ ಹುದ್ದೆ ಅಂತಂದ್ರೆ ಇಲ್ಲಿ ಏನು ಅನ್ನೋದು ತಿಳಿದೇನೆ ಇವತ್ತು ಚಿಂತಕರ ಚಾವಡಿ ಅಂತಕ್ಕಂಥದ್ದು ಏನ್ ಹೇಳ್ತೀವಿ, ಅದರಲ್ಲಿ ವಿಧಾನ ಪರಿಷತ್ ಸದಸ್ಯರಾದಂತ ಕೆ ಹರಿಪ್ರಸಾದ್ ರವರು ಅವ್ರು ಮಾತನಾಡುವಂತ ಶಬ್ದದ ಮೇಲೆ ನಿಗಾ ಇರಬೇಕು. ಅವರು ಇವತ್ತು ನಾವೆಲ್ಲ ರಾಮರಾಜ್ಯವನ್ನ ಕಟ್ತೀವಿ ಅಂತ ಹೋದ್ರೆ ಅವ್ರು ಇವತ್ತು ಗೂಂಡಾ ರಾಜ್ಯವನ್ನ ಕಟ್ಟಬೇಕು. ಅವರು ಯಾವ ರೀತಿ ತಿಳ್ಕೊಂಡಿದ್ದಾರೆ ಅಂದ್ರೆ ಇದು 1980ರ ದಶಕ ಅಂತ ತಿಳ್ಕೊಂಡಿದ್ದಾರೆ. ಇದು 1980ರ ದಶಕ ಅಲ್ಲ ಸ್ವಾಮಿಗಳೇ, ಇದು 2026 ಇದು ವಿಕಸಿತ ಭಾರತದ ಎಡೆಯಲ್ಲಿ ಹೋಗ್ತಿರ್ತಕ್ಕಂಥ ಭಾರತ. ಇದು ಈ ಒಂದು ಸಾಮ್ರಾಜ್ಯದಲ್ಲಿ ಇವತ್ತು ಗೂಂಡಾ ರಾಜ್ಯ ಕಟ್ಟಲಿಕ್ಕೆ ಬಿಡಲ್ಲ. ಇವತ್ತು ಕೆ ಹರಿಪ್ರಸಾದ್ ಅವ್ರು ಹೇಳ್ತಾ ಇದೀವಿ, ಇವತ್ತು ರಾಜ್ಯಪಾಲರಿಗೆ ಸಮಯಾಚರಣೆ ಮಾಡಬೇಕು. ಅದರ ಜೊತೆಯಲ್ಲಿ ಇವತ್ತು ವಿಧಾನಸಭಾ ಅಧ್ಯಕ್ಷರು ಏನು ಒಳ್ಳೆ ಹುದ್ದೆಯಲ್ಲಿದ್ದಾರೆ, ಅವತ್ತು ನಮ್ಮ ವಿರೋಧ ಪಕ್ಷದ ಭಾರತೀಯ ಜನತಾ ಪಾರ್ಟಿಯ ಶಾಸಕರುಗಳನ್ನ ಹೀನಾವೇಶ ಎಣಿಸ್ತೇನೆ. ಹೀನಾವೇಶದಲ್ಲಿ ನೀವು ಅವ್ರನ್ನ ಸಸ್ಪೆಂಡ್ ಮಾಡಿದ್ರೆ, 18 ಜನನ್ನ ನೀವು ಸಸ್ಪೆಂಡ್ ಮಾಡಿದ್ರೆ, ಇವತ್ತು ನೀವೇನಕ್ಕೆ ಸುಮ್ಕೂತಿದ್ದೀರಾ? ಹೀನಾವೇಶ ಯಾಕೆ ಎಣಿಸ್ತಾ ಇದ್ದೀರಾ? ಅವನು ಕೂಡ ಅಮಾನತ ಮಾಡಿ. ಅದ್ರ ಜೊತೆಯಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳು ನೀವು ನೈತಿಕ ಹೊಣೆ ಹೊತ್ತು ಇವತ್ತು ಮೈಸೂರಿನಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಹಾಳಾಗಿದೆ. ಇದಕ್ಕೆ ನೀವು ಮೈಸೂರಿನ ಗೌರವರಾಗಿ ಇವತ್ತು ಈ ಹಿಂದೆ ಮಹಾರಾಷ್ಟ್ರದಿಂದ ಬಂದು ಪೊಲೀಸರು ಮೈಸೂರಿನಲ್ಲಿ 380 ಕೋಟಿ ಡ್ರಗ್ಸ್ ಫ್ಯಾಕ್ಟರಿಯನ್ನ ಒಂದು ಸೀಜನ್ನ ಮಾಡ್ತಾರೆ. ನೀವು ಮೈಸೂರನ್ನ ಮರ್ತ್ಬಿಟ್ಟಿದ್ದೀರಾ ಸಿದ್ದರಾಮಯ್ಯ ಸಾಹೇಬ್ರೆ. ಅದರ ಜೊತೆಯಲ್ಲಿ ನಿನ್ನೆ ನಿಮ್ಮ ಬಲಗೈ ಬಂಟ, ಆ ಬಂಟನ ಆಸ್ತಿಯನ್ನ ಇಡೀ ಹುಡ್ಗೋಲ್ ಹಾಕಿದೆ. 2 ಕೋಟಿ 2.5 ಕೋಟಿ ಯಾಕೆ ಕಣ್ಮುಚ್ಚು, 20 ಕೋಟಿ ಆಸ್ತಿಯನ್ನ ಯಾಕೆ ಕಣ್ಮುಚ್ಚು ಕೂತ್ಬಿಟ್ಟಿದ್ದೀರಾ ಮುಖ್ಯಮಂತ್ರಿಗಳೇ. ಅದರ ಜೊತೆಯಲ್ಲಿ ಈ ಒಂದು ಮೈಸೂರಿನಲ್ಲಿರ್ಬೋದು, ಇಡೀ ರಾಜ್ಯದಲ್ಲಿರ್ಬೋದು, ಬಳ್ಳಾರಿಯಲ್ಲಿ ಇವತ್ತು ಒಬ್ಬ ಶಾಸಕ ಒಂದೊಂದು ಹೇಳಿಕೆಯನ್ನ ಕೊಡ್ತೇನೆ, ನಾವು ಮಾಡೇ ತಿರ್ತೀನಿ, ನಾವು ಹೊಡೆದೇ ತಿರ್ತೀನಿ ಅಂತಂದ್ರೆ ಯಾಕೆ ನಮ್ಗೇನು ಗೊತ್ತಿಲ್ವಾ? ಹೊಡೆಯೋದು ಬಡಿಯೋದು ಎಲ್ಲ ಆ ಸಂಸ್ಕೃತಿ ಬೇಡ ಸ್ವಾಮಿಗಳೇ. ಎಲ್ಲ ನಮಗೂ ಗೊತ್ತು. ಭರತ್ ರೆಡ್ಡಿ ಅವರೇ ನಿಮ್ಗೆ ಹೇಳ್ತಾ ಇದೀವಿ, ಇವತ್ತು ಶಾಸಕರಿಗೆ ಅವತ್ತು ನೀವು ಗಾಡಿಯಲ್ಲಿ ಗುಂಡಾರಿಸ್ತೀರಿ. ನೀವೇನು ನಿಮ್ಮ ಕಾರ್ಯಕರ್ತರಿಗೆ ಇವತ್ತು ಗೂಂಡಾ ರಾಜ್ಯ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಮನೆಗೆ ಬೆಂಕಿ ಇಡ್ತೀನಿ ಅಂತ ಹೇಳ್ತೀರಾ ಅಂತಂದ್ರೆ ಇಟ್ಟಿದ್ದಾರೆ. ಅವ್ರಿಗೆ ಏನ್ ಮಾಡಿದೀರಾ ನೀವು ಹೇಳಿ? ನೀವು ಇವತ್ತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ. ನೈತಿಕ ಹೊಣೆ ಹೊತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ದಯಮಾಡಿ ನಿಮ್ಗೆ ಆಡಳಿತ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅದರಿಂದ ರಾಜೀನಾಮೆಯನ್ನ ಕೊಡಿ. ಅದರ ಜೊತೆಯಲ್ಲಿ ಇವತ್ತು ಕೆ ಹರಿಪ್ರಸಾದ್ ಅವರು ಇರ್ಬೋದು, ಅವ್ರ ಜೊತೆಯಲ್ಲಿ ಮಾಧ್ಯಮದಲ್ಲಿ ಯಾರ್ಯಾರು ಕೂಗಾಡಿದ್ದಾರೆ, ರಾಜ್ಯಪಾಲರನ್ನ ಒಂದ್ ರೀತಿ ಕಾಲೇ ಗಲಾಟೆ ಮಾಡ್ತಾರಲ್ಲ, ಆ ರೀತಿ ಮಾಡ್ತಿರಲ್ಲ, ಅದು ವಿಧಾನಸಭೆ ಅನ್ಕೊಂಡಿದ್ದೀರಾ ಇಲ್ಲ ನಿಮ್ಗೆ ಮನೆಗಳು ಅನ್ಕೊಂಡಿದ್ದೀರಾ? ದಯಮಾಡಿ ವಿಧಾನಸಭಾ ಅಧ್ಯಕ್ಷರು ಅವ್ರನ್ನ ಅಮಾನತ್ ಮಾಡಬೇಕು. ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನ ಕೊಡಬೇಕು ಅಂತ ಆಗ್ರಹಿಸಿ ಇವತ್ತು ನಗರದ ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾದ ಪರವಾಗಿ ಇವತ್ತು ಹೋರಾಟವನ್ನ ಮಾಡ್ತಾ ಇದ್ದೀವಿ. ಈ ಮುಂದಿನ ದಿನಗಳಲ್ಲಿ ಇದೇ ರೀತಿ ಏನಾರ ಆದ್ರೆ ಉಗ್ರವಾದಂತ ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಹೇಳಿ ನಾನು ಮಾತನಾಡಿ ಅವಕಾಶ ಮಾತನ್ನ ಮುಗಿಸ್ತೀನಿ.